ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಟಾಪಿಕ್ ಅಂದರೆ, ವರ್ಕಿಂಗ್ ವುಮೆನ್ ಬೆಟರಾ ಹೌಸ್ ವೈಫ್ ಬೆಟರಾ ಅಂತ ನೋಡೋಣ ಬನ್ನಿ, ಯಾವ ರೀತಿ ಅಂತ. ಇವಾಗ ನೀವು ಹೌಸ್ ವೈಫ್ ಆಗಿದ್ದೀರಾ, ವರ್ಕಿಂಗ್ ವುಮೆನ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ. ನನ್ನ ವಿಷಯದಲ್ಲಿ ನಾನು ಏನಾಗಿದ್ದೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ, ನಾನು ಏನು ಅಂತ ಹೇಳ್ತೀನಿ, ಓಕೆನಾ. ಯಾವುದು ಬೆಟರು ಅಂದರೆ, ಇವಾಗ ವರ್ಕಿಂಗ್ ವುಮೆನ್ ಅಂದರೆ ಒಂದು ಕೆಲಸಕ್ಕೇ ಸೀಮಿತ ಆಗಿರ್ತಾರೆ. ಇವಾಗ ಕೆಲ್ಸಕ್ಕೆ ಹೋಗಬೇಕು, ಕೆಲಸ ನೋಡ್ಕೋಬೇಕು, ಅಲ್ಲಿ ಏನೇನೋ ಪ್ರಾಬ್ಲಮ್ಗಳನ್ನೆಲ್ಲ ನಿಭಾಯಿಸಬೇಕು. ಆ ಥರ ಒಂದು ವರ್ಕಿಂಗ್ ವುಮೆನ್ನ ಕೆಲಸ ಆಗಿರುತ್ತೆ, ಓಕೆನಾ. ಅಲ್ಲಿ ಜವಾಬ್ದಾರಿಗಳನ್ನು ಅವ್ರು ತೊಗೋಬೇಕಾಗುತ್ತೆ. ಅವ್ರು ಏನು ಕೆಲಸಕ್ಕೆ ಹೋಗ್ತಾರೆ ವರ್ಕ್ಗೆ, ಅಲ್ಲಿ ಕೆಲಸಗಳ ಬಗ್ಗೆ ಗಮನ ಕೊಡಬೇಕು ಮುಖ್ಯವಾಗಿ. ಆಮೇಲೆ ಸಂಬಳ ಕೊಡ್ತಾರೆ, ಅದಕ್ಕೋಸ್ಕರ ಅವರು ಇಷ್ಟು ಕೆಲಸ ಮಾಡಲೇಬೇಕು ಅಂತ ಇರುತ್ತೆ, ಓಕೆನಾ. ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 6 ಗಂಟೆ, 7 ಗಂಟೆ, 10 ಗಂಟೆ ಆ ಥರ ಒಂದು ರೂಲ್ಸ್ಗಳಿರುತ್ತೆ. ಆ ಥರ ಮಾಡಲೇಬೇಕಾಗುತ್ತೆ, ಓಕೆನಾ. ಮತ್ತು ಹೌಸ್ ವೈಫ್ ಅಂದರೆ, ಹೌಸ್ ವೈಫು ಸುಮ್ಮನೆ ಇರ್ತಾರೆ, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ. ಆದರೆ ಹೌಸ್ ವೈಫು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕು, ಮಕ್ಕಳು ರೆಡಿ ಮಾಡಬೇಕು, ಹಸ್ಬೆಂಡಿಗೆ ರೆಡಿ ಮಾಡಬೇಕು, ಇಲ್ಲ ವಯಸ್ಸಾಗಿರೋರು ಇದ್ದರೆ ಅವ್ರಿಗೆ ತಿಂಡಿ ಅದು ಇದು ಅಂತ ರೆಡಿ ಮಾಡಿಕೊಡ್ಬೇಕು. ಮತ್ತು ಅವ್ರನ್ನೆಲ್ಲ ಕಳಿಸಿ ಮನೆ ಕೆಲಸ ಮಾಡ್ಕೋಬೇಕು, ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು, ಮತ್ತು ಮನೆ ಕ್ಲೀನಿಂಗ್ ಮಾಡೋದು, ಬಟ್ಟೆ ವಾಷಿಂಗ್ ಮಾಡೋದು, ತಿರ್ಗಾ ಮತ್ತೆ ಕಸ ಗುಡಿಸೋದು, ಮನೆ ಕ್ಲೀನ್ ಮಾಡೋದು. ಎಷ್ಟು ಕೆಲಸ ಇರುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಕೆಲಸ ಇರುತ್ತೆ. ಇವಾಗ ವರ್ಕಿಂಗ್ ವುಮೆನ್ ಅಂದರೆ ಹೋಗಿ ಒಂದು ಕೆಲಸ ಮಾಡಿಕೊಂಡು ಬೆಳಗ್ಗೆ ಹೋಗಿ ಸಂಜೆಗೆ ಬರ್ತಾರೆ. ಆದರೆ ಹೌಸ್ ವೈಫ್ ಕೆಲಸ ಏನಿರುತ್ತೆ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮುಗಿಯಲ್ಲ ಅವ್ರ ಕೆಲಸ. ಆದರೆ ಯಾರಾದರೂ ಕೇಳಿದ್ರೆ ಹೌಸ್ ವೈಫ್ ಅಂದರೆ ಸಾಕು ನಗ್ತಾರೆ. ಏನಕ್ಕೆ ಅಂದರೆ, ಹೌಸ್ ವೈಫ್ ಅಂದರೆ ಏನು ಕೆಲಸ ಮಾಡ್ತಾರೆ, ಸುಮ್ಮನೆ ಮನೇಲಿ ಇರ್ತಾರೆ ಅಂತ ಅನಿಸುತ್ತೆ. ಆಮೇಲೆ ಮನೆಯವರೇ ಕೆಲವರು ಹೇಳ್ಕೊತಾರೆ, ಏನು ಮಾಡಲ್ಲಪ್ಪ ಅವ್ರು ಮನೇಲೇ ಇರ್ತಾರೆ, ಏನು ಕೆಲಸ ಮಾಡ್ತಾರೆ ಅಂದರೆ, ಅವ್ರಿಗೆ ಒಂಥರ ಏನು ಮನೇಲೇ ಇರ್ತಾರೆ, ಮನೆ ಕೆಲಸ ಮಾಡ್ಕೊಂಡು ಅಷ್ಟೇ ಅಂತ ಆ ಥರ ನೆಗ್ಲೆಕ್ಟ್ ಮಾಡ್ತಾರೆ. ಏನಕ್ಕಪ್ಪ ಅಂದರೆ, ಈ ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಮಕ್ಕಳು ನಿಭಾಯಿಸೋದಾಗಲಿ, ಅಡುಗೆ ಮಾಡೋದಾಗಲಿ, ತಿಂಡಿ ಮಾಡೋದಾಗಲಿ. ಇವಾಗ ನಾಳೆ ಏನು ತಿಂಡಿ ಮಾಡಬೇಕು, ನಾಳೆ ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು, ಆಮೇಲೆ ಮತ್ತೆ ಬಟ್ಟೆ ವಾಶ್ ಮಾಡಬೇಕು, ಇಲ್ಲ ಏನೋ ಒಂದು ರಿಪೇರಿ ಆಯಿತು ಅದು ರೆಡಿ ಮಾಡಿಸ್ಬೇಕು, ಮತ್ತು ಇಲ್ಲ ಮಿಕ್ಸಿ ರಿಪೇರಿ ಆಯಿತು, ಇದು ವಾಷಿಂಗ್ ಮಿಷಿನ್ ರಿಪೇರಿ ಆಯಿತು, ಇಲ್ಲ ಸ್ಟವ್ ರಿಪೇರಿ ಆಯಿತು, ಹಿಂಗೆ ಎಲ್ಲಾದ್ರ ಜವಾಬ್ದಾರಿಗಳು ಇರುತ್ತೆ. ಆದರೆ ಒಂದೇನಪ್ಪ ಅಂದರೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡಿಕೊಂಡು ಹೋಗುವಂಥದ್ದೇ ಹೌಸ್ ವೈಫ್ ಕೆಲಸ ಅಲ್ವಾ. ಆದರೆ ಕೆಲವರೆಲ್ಲ ಏಳ್ಸೋದು ನೋಡಿದ್ರೆ ಮನೆ ಕೆಲಸ ಅಂದರೆ ಒಂಥರ ಕೀಳಾಗಿ ನೋಡ್ತಾರೆ. ಅಯ್ಯೋ ಮನೇಲಿ ಇದ್ಕೊಂಡು ಏನು ಮಾಡ್ತಾರೆ ಬಿಡು. ಆದರೆ ಅವ್ರದ್ದು ಇನ್ನೊಂದು ಏನಪ್ಪ ಜವಾಬ್ದಾರಿ ಅಂದರೆ, ಮನೆ ಕೆಲಸ ಎಲ್ಲ ನೋಡ್ಕೋತಾರೆ. ಒಬ್ಬೊಬ್ಬರು ಅಮೌಂಟು ಇನ್ಚಾರ್ಜು ಕೊಟ್ಟಿರ್ತಾರೆ ಮನೆ ನೋಡ್ಕೊಳ್ಳೋರಿಗೆ, ಕೆಲವ್ರಿಗೆ ಕೊಡಲ್ಲ. ಅವ್ರಿಗೇನು ಖರ್ಚಿಗೆ ಬೇಕು ಅಮೌಂಟು ಅಷ್ಟೇ ಕೊಡ್ತಾರೆ, ಜಾಸ್ತಿನೂ ಕೊಡಲ್ಲ. ಅವ್ರು ಬೇಕು ಅಂದಾಗ ಕೈ ಚಾಚಬೇಕು. ಅಂಥ ಟೈಮಲ್ಲಿ ಅವ್ರಿಗೆ ಅನ್ಸೋದೇನು ಅಂದರೆ, ನಾವು ಏನೋ ಒಂದು ಸ್ವಲ್ಪ ಕೆಲಸ ಮಾಡಿದಿದ್ರೆ ಇನ್ನೊಬ್ಬರ ಹತ್ರ ಕೈ ಚಾಚೋ ಅಗತ್ಯ ಇರಲಿಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇವಾಗ ಯಾರೇ ಆದರೂ ಅಷ್ಟೇ, ಇವಾಗ ಕೆಲಸ ಮಾಡ್ತಾ ಇರೋರಾದರೆ ಬೆಳಗ್ಗೆ ಹೋಗಿ ಸಂಜೆ ಮಾಡಿ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಒಂದು ಸಂಬಳ ಅಂತ ತಗೊಳ್ಳೋದ್ರಿಂದ ಅವ್ರಿಗೇನು ಅನಿಸುತ್ತೆ, ಅವ್ರದ್ದು ಸಂಬಳ ಬಂದಾಗ ಅವ್ರು ಸ್ವತಂತ್ರವಾಗಿ ಖರ್ಚು ಮಾಡ್ತಾರೆ. ಇವಾಗ ಮನೇಲಿ ಒಂದು ಸ್ವಲ್ಪ ಏನೇ ಕೇಳಿದ್ರು ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಒಂದು ಅವ್ರಿಗೆ ಗೊತ್ತಿರುತ್ತೆ. ಅದೇ ಇವಾಗ ಹೌಸ್ ವೈಫಲ್ಲಿ, ಇವಾಗ ಮನೆ ಕೆಲಸ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ಅಮೌಂಟ್ ಕೊಡಿ ಅಂದರೆ ಕೊಡಲ್ಲ. ಎಷ್ಟೋ ಸಲ ಅವ್ರನ್ನ ಬೇಡಬೇಕಾಗುತ್ತೆ, ಕೇಳಬೇಕಾಗುತ್ತೆ, ಕೈ ಚಾಚಬೇಕಾಗುತ್ತೆ. ಅದೇ ಥರ ಆಗ್ಬಿಡುತ್ತೆ. ಅವಾಗ ಕೇಳೋಕ್ಕೂ ಒಂಥರ ಕಷ್ಟ ಆಗುತ್ತೆ, ಅಯ್ಯೋ ನಾವೇನು ಕೆಲಸ ಮಾಡಲ್ಲ. ಆದರೆ ನಾವು ಮನೆ ಕೆಲಸ ಎಲ್ಲ ಮಾಡಿದ್ರೂ ಅದು ಕೆಲಸ ಮಾಡ್ತಿದ್ದೀವಿ ಅಂತಲೇ ಅನಿಸೋದಿಲ್ಲ ಅಲ್ವಾ. ನಮಗೂ ಸುಧಾ ಹಂಗೆ ಅನಿಸ್ಬಿಡುತ್ತೆ, ಅಯ್ಯೋ ಮನೆ ಕೆಲಸ ಅಷ್ಟೇ ಮಾಡ್ತೀವಿ ಅಂತ. ಆದರೆ ಅದು ಎಷ್ಟು ಪ್ರಮುಖವಾದದ್ದು, ಅದು ಎಷ್ಟು ಇದ್ರ ಕೆಲಸ ಅನ್ನೋದು ನಮಗೂ ಕೂಡ ಅರ್ಥ ಆಗೋದಿಲ್ಲ. ಇವಾಗ ಹೌಸ್ ವೈಫ್ ಆಗಿರ್ತಾರಲ್ಲ ಅವ್ರಿಗೂ ಗೊತ್ತಾಗೋದಿಲ್ಲ. ಅಂತೆ ಆ ಥರ ಹೌಸ್ ವೈಫ್ ಕೆಲಸನೂ ಕಡಿಮೆ ಏನಲ್ಲ, ವರ್ಕಿಂಗ್ ವುಮೆನ್ ಕೆಲಸನೂ ಕಡಿಮೆ ಏನಲ್ಲ. ಯಾಕೆಂದರೆ ವರ್ಕಿಂಗ್ ವುಮೆನ್ ಕೆಲಸ ಅಂದ್ರೂ ಅಲ್ಲಿ ಜವಾಬ್ದಾರಿಗಳು ಒಂಚೂರು ಹೆಚ್ಚು ಕಡಿಮೆ ಆದರೂ ಅವ್ರ ಹತ್ರ ಬೈಸ್ಕೋಬೇಕಾಗುತ್ತೆ, ಬೇರೆ ಬೇರೆ ಮಾತುಗಳು ಕೇಳಬೇಕಾಗುತ್ತೆ, ಓಕೆನಾ. ಅವ್ರು ಸ್ಯಾಲ್ರಿ ಕೊಡ್ತಾರೆ, ಅದಕ್ಕೆ ತಕ್ಕನಾಗಿ ಕೆಲಸ ಮಾಡಬೇಕಾಗುತ್ತೆ, ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ, ಓಕೆನಾ. ಟೈಮ್ ಕರೆಕ್ಟಾಗಿ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಅಲ್ಲೇನು ಹೆಚ್ಚು ಕಮ್ಮಿ ಆಗ್ತಾ ಇದ್ದಾಗ ನೋಡ್ಕೋಬೇಕು, ಮಾಡಬೇಕು, ಆ ಥರ ಇರುತ್ತೆ, ಓಕೆನಾ. ಇದು ಮನೆ ವೈಫ್, ಹೌಸ್ ವೈಫ್ ಆಗಿರೋರದ್ದು ಒಂಥರ ಕೆಲಸ ಆಗಿರುತ್ತೆ, ಓಕೆನಾ. ಅವ್ರದ್ದು ಅಷ್ಟೇ, ಮನೆ ಜವಾಬ್ದಾರಿಗಳೆಲ್ಲನೂ ತೊಗೊಂಡಿರ್ತಾರೆ, ಎಲ್ಲನೂ ಹುಷಾರಾಗೆ ನಿಭಾಯಿಸಬೇಕು. ಒಂದು ಖರ್ಚು ಜಾಸ್ತಿ ಮಾಡೋಂಗಿಲ್ಲ, ಒಂದು ಖರ್ಚು ಕಡಿಮೆ ಮಾಡೋಂಗಿಲ್ಲ, ಎಲ್ಲ ಕಡೆಯೂ ಟ್ಯಾಲಿ ಮಾಡಬೇಕು. ಒಬ್ಬೊಬ್ಬರು ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತಾರೆ ಮನೆಗೆ, ಇಷ್ಟರಲ್ಲೇ ಖರ್ಚು ಮಾಡಬೇಕು, ಇಷ್ಟರಲ್ಲೇ ನೀನು ಮನೆ ನಿಭಾಯಿಸಬೇಕು ಅನ್ನೋದೆಲ್ಲ ಕೊಡ್ತಾರೆ. ಆ ಥರ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಓಕೆನಾ. ಹಾಗಾಗಿ ಎಲ್ಲ ಥರದ್ರಲ್ಲೂ ನಿಭಾಯಿಸ್ಬೇಕಾಗುತ್ತೆ. ಈ ರೀತಿ ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರಾ, ಇಲ್ಲ ವರ್ಕಿಂಗ್ ವುಮೆನ್ ಆಗಿದ್ದೀರಾ,
ಇಲ್ಲ ಹೌಸ್ ವೈಫ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬರೋದಾದರೆ ನಾನು ಈ ಕಡೆ ವರ್ಕಿಂಗೂ ಮಾಡ್ತೀನಿ, ಈ ಕಡೆ ಹೌಸ್ ವೈಫು ನಿಭಾಯಿಸ್ತೀನಿ. ಮನೆ ಮನೆ ಜವಾಬ್ದಾರಿಗಳು ನಂದೇ, ಈ ಕಡೆ ಕೆಲಸ ಮಾಡೋದು ನಾನೇ. ಇವಾಗ ಮನೆ ಕಡೆ ಏನೇ ಬೇಕು ಬೇಡ ಅನ್ನೋದ್ರೂ ಎಲ್ಲನೂ ನಾನೇ ನಿಭಾಯಿಸೋದು. ಹಂಗಾಗಿ ನಾನು ಎರಡೂ ನಾನೇ ನೋಡ್ಕೊಳ್ತೀನಿ, ಓಕೆನಾ. ಈ ಕಡೆ ಮನೆ ಕೆಲಸಗಳಲ್ಲಿ ಏನೇ ಒಂದಾದ್ರೂ ಮಕ್ಕಳು ಫೀಸ್ ಕಟ್ಟೋತಾವಿಂದ ಹಿಡಿದು ಮನೆಗೆ ದಿನಸಿ ತರೋತಾವಿಂದ ಹಿಡಿದು ಪ್ರತಿಯೊಂದೂ ನಾನೇ ನಿಭಾಯಿಸ್ಕೊಂಡು ಹೋಗುವಂಥದ್ದು, ಓಕೆನಾ. ಹಂಗಾಗಿ ಈ ಕಡೆ ಟೈಲರಿಂಗ್ ಕೆಲಸ, ಮನೆ ಕೆಲಸ ಎಲ್ಲ ಮುಗಿತಿದ್ದಂಗೆ ಈ ಟೈಲರಿಂಗ್ ಕೆಲಸನ ಫುಲ್ಲು ಕಂಟಿನ್ಯೂ ಆಗಿ ಮಾಡ್ತೀನಿ, ಓಕೆನಾ. ನಾವು ರೆಸ್ಟ್ ಮಾಡೋದು ಯಾವಾಗ ಅಂದರೆ ಎಲ್ಲರ ಹೊರಗಡೆ ಹೋದಾಗ ಮಾತ್ರ ನಮಗೆ ರೆಸ್ಟ್ ಇರುತ್ತೆ ಅಷ್ಟೇ. ಮನೇಲಿದ್ದರೆ ಫುಲ್ಲು ಮನೆ ಕೆಲಸ ಆಯಿತು ಅಂದರೆ ಟೈಲರಿಂಗ್ ಕೆಲಸದಲ್ಲಿ ಯಾರು ಕೆಲಸದವ್ರು ಬಂದಿಲ್ಲ, ಇವಾಗ ಉಕ್ಸೋಕವ್ರು ಬಂದಿಲ್ಲ ಅಂದರೆ ಆ ಕೆಲಸನೂ ನಮ್ಮದೇ, ಓಕೆನಾ. ಈ ಥರ ನಾವು ಬಂದ್ಬಿಟ್ಟು ಈ ಕಡೆ ಟೈಲರಿಂಗ್ ಕೆಲಸನೂ ಮಾಡ್ತೀವಿ, ಮನೆ ಕೆಲಸನೂ ಮಾಡ್ತೀವಿ, ಎಲ್ಲ ಕೆಲಸನೂ ನಿಭಾಯಿಸುವಂಥ ನಾವು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು, ಓಕೆನಾ. ಇವಾಗ ನೀವು ಯಾವ ಥರ ನಾನು ಹೇಳ್ದಂಗೆ ಇವಾಗ ಟೈಲರಿಂಗ್ ಕೆಲಸ ಮಾಡಿಕೊಂಡು ಈ ಥರ ಎರಡೂ ಮಾಡೋರು ತುಂಬ ಜನ ಇದ್ದಾರೆ, ಓಕೆನಾ. ಮನೆ ಕೆಲಸನೂ ಮಾಡ್ಕೋತಾರೆ, ಹಾಗೆಯೇ ಈ ಥರ ಟೈಲರಿಂಗ್ ಕೆಲಸ ಮಾಡಿಕೊಂಡು ಈ ಕಡೆ ಅಮೌಂಟು ಅವ್ರ ಕೈಲಾದಷ್ಟು ಸಂಪಾದನೆ, ಅವ್ರ ಖರ್ಚಿಗಾಗೋಷ್ಟು ಸಂಪಾದನೆ ಮಾಡ್ಕೊಳ್ಳೋರು ಇದ್ದಾರೆ, ಓಕೆನಾ. ನಾವು ಫುಲ್ಲು ಮನೆಗೆಲ್ಲ ನಿಭಾಯಿಸ್ಕೊಂಡು ಮಾಡ್ತಾಯಿದ್ದೀವಿ. ಕೆಲವರು ಅವ್ರ ಖರ್ಚಿಗೆ ಆಗೋಷ್ಟು, ಇವಾಗ ಅವ್ರ ಮನೆಯವ್ರ ಹತ್ರ ಏನು ಕೈ ಚಾಚಿದೇ ಅವರೇ ತೊಗೊಂಡು ಅವರೇ ಈ ಥರ ಒಂದೆರಡು ಬ್ಲೌಸ್ ಹೊಲ್ಕೊಂಡು ಅದು ಬಂದಿರೋ ಅಮೌಂಟಲ್ಲಿ ಅವ್ರ ಮಕ್ಳಿಗೆ ಕೊಡಿಸೋದು, ಅವ್ರಿಗೆ ಬೇಕಾಗಿರೋದು ತೊಗೊಳ್ಳೋದು, ಸ್ಯಾರಿ ಆಗ್ಬೋದು, ಜ್ಯುವೆಲರಿ ಆಗ್ಬೋದು, ಏನಾದರೂ ಅವ್ರಿಗೇನೇನು ಬೇಕೋ ಆ ಥರ ಒಂದು ಮೇಕಪ್ ಕಿಟ್ ಆಗ್ಬೋದು, ಈ ಥರದ್ದು ಕೆಲವೊಂದು ಇದನ್ನೆಲ್ಲನೂ ಅವ್ರ ಹತ್ರ ಕೇಳೋಕ್ಕಾಗಲ್ಲ ಮನೆಯವ್ರ ಹತ್ರ. ಇವಾಗ ಇವರೇ ದುಡಿಯೋದ್ರಿಂದ ಏನು ಮಾಡ್ತಾರೆ, ಅವರೇ ತೊಗೋತಾರೆ. ಇವಾಗ ನಾವಂತೂ ಎಲ್ಲನೂ ನಾವೇ ಮಾಡೋದ್ರಿಂದ ನಮಗೇನು ಆ ಥರ ಅನಿಸಲ್ಲ. ಕೆಲವ್ರು ಇವಾಗ ಮನೆ ಎಲ್ಲ ಅವ್ರ ಮನೆಯವ್ರು ನೋಡ್ಕೋತಾರೆ, ಆ ಥರ ಇವ್ರು ಒಂಚೂರು ಸಂಪಾದನೆ ಮಾಡೋದನ್ನು ಇವ್ರ ಖರ್ಚುಗಳ್ನ ಮೇಂಟೈನ್ ಮಾಡ್ಕೋತಾರೆ. ಅವ್ರ ಮನೆಯವ್ರ ಮನೆ ನೋಡ್ಕೊಳ್ಳೋದ್ರಿಂದ ಇವ್ರ ಖರ್ಚು ಮೇಂಟೈನ್ ಮಾಡೋದ್ರಿಂದ ಅವ್ರಿಗೆ ಉಳಿತಾಯ, ಅವ್ರ ಮನೆಯವ್ರಿಗೆ ಉಳಿತಾಯ ಮಾಡಿಕೊಟ್ಟಂಗೆ ತಾನೇ ಲೆಕ್ಕ ಅಲ್ವಾ. ಆ ಥರ ಮಾಡ್ಬೋದು. ತುಂಬಾ ಜನ ಅದೇ ತುಂಬ ಹೆಣ್ಣು ಮಕ್ಕಳು ಆ ಥರನೇ ಮಾಡ್ತಾ ಇರೋದು. ಮನೆಯವ್ರಿಗೆ ಹೊರೆ ಆಗಬಾರ್ದು ಅಂತ ಅವರೇನೆ ಸಂಪಾದನೆ ಮಾಡಿ ಅವ್ರ ಖರ್ಚಿಗೆ ಅವ್ರು ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ. ಮನೆ ಕೆಲಸನೂ ನಿಭಾಯಿಸಿ, ಮನೆ ಕೆಲಸ ಬಿಟ್ಟು ಮಾಡಲ್ಲ, ಮನೆ ಕೆಲಸ ಟೈಮ್ ಮಾಡಿಬಿಟ್ಟು ಎಕ್ಸ್ಟ್ರಾ ಉಳಿದಿರೋ ಟೈಮಲ್ಲಿ ಟೈಲರಿಂಗ್ ಕೆಲಸ ಮಾಡಿ ಆ ಥರ ಮಾಡ್ತಿದ್ದಾರೆ. ನೀವು ಯಾರಾದರೂ ಆ ಥರ ಮನೆ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋರು ಇದ್ದರೆ ಈಗಲೇ ಶುರು ಮಾಡ್ಕೊಳ್ಳಿ, ಒಂದು ಟೈಲರಿಂಗ್ ಕೆಲಸನ ಇಲ್ಲ ಬೇರೆ ಬೇರೆ ಕೆಲಸನ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮನೆಯಲ್ಲೇ ಸಣ್ಣದಾಗಿ ಅರ್ನಿಂಗ್ ಮಾಡಿ. ಆ ಥರದ್ದು ವೀಡಿಯೋಗಳು ತುಂಬ ವೀಡಿಯೋಗಳು ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ, ಓಕೆನಾ. ನಿಮ್ಗೆ ಅದರಲ್ಲಿ 100ಕ್ಕೆ ಒಂದು 50% ಆದರೂ ಉಪಯೋಗ ಆಗುತ್ತೆ, ಓಕೆನಾ. ಆ ಥರ ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇನ್ನೇನು ಕೆಲಸ ಇರಲ್ಲ ಅಲ್ವಾ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ ಕೆಲಸಕ್ಕೆ ಹೋದ್ಮೇಲೆ ನೀವು ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಅಟ್ಲೀಸ್ಟ್ ನಾನು ಹೇಳ್ದಂಗೆ ನಿಮಗೆ ಏನೋ ಒಂದು ಸೀರೆ ತೊಗೊಳಕ್ಕೆ, ಒಂದು ಜ್ಯುವೆಲರಿ ತೊಗೊಳಕ್ಕೆ, ಒಂದು ಮೇಕಪ್ ಕಿಟ್ ತೊಗೊಳಕ್ಕೆ ಎಲ್ಪ್ ಆಗುತ್ತೆ, ಓಕೆನಾ. ಇವಾಗೆಲ್ಲ ಹೊರ್ಗಡೆ ಹೋಗ್ತೀರಾ, ಏನೋ ಒಂದು ತೊಗೋಬೇಕು ಅನಿಸುತ್ತೆ, ನಿಮ್ಮ ಹತ್ರದ ಅಮೌಂಟೇ ಇರಲ್ಲ. ಆವಾಗ ಈ ಥರ ಕೆಲಸ ಮಾಡಿದಾಗ ನಿಮ್ಮ ಹತ್ರ ಒಂದು ಅಷ್ಟೋ ಇಷ್ಟು ಅಟ್ಲೀಸ್ಟ್ ದಿನಕ್ಕೆ ಒಂದು ₹100 ಸಂಪಾದನೆ ಮಾಡಿದ್ರೆ ಎಷ್ಟಾಯ್ತು ಹೇಳಿ ಅಲ್ವಾ. ಆ ಥರ ಯೋಚನೆ ಮಾಡಿ ಇವಾಗಿನಿಂದನೇ ಪ್ರಯತ್ನ ಪಡಿ. ನಾನು ಸುಮಾರು ವೀಡಿಯೋಗಳು ಹಾಕಿದ್ದೀನಿ, ಮೋಟಿವೇಶನ್ ವೀಡಿಯೋಗಳನ್ನ ನೋಡಿ ಚೆಕ್ ಮಾಡಿ. ಈ ವಿಡಿಯೋ ನೋಡಿದವ್ರು ಆ ವಿಡಿಯೋಗಳನ್ನ ನೋಡಿ ನೀವು ಮನಸ್ಸು ಮಾಡಿ, ಓಕೆನಾ. ಟೈಲರಿಂಗೇ ಅಂತಲ್ಲ, ಇದರಲ್ಲಿ ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ, ನೀವು ಯಾವ ಕೆಲಸ ಬೇಕಾದರೂ ಟ್ರೈ ಮಾಡ್ಬೋದು, ಓಕೆನಾ. ಹೇಳ್ದಂಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದು ₹10 ಸ್ಟಾರ್ಟ್ ಆಗಲಿ ಬಿಡಿ ಅಲ್ವಾ. ದಿನ ₹10 ಸಂಪಾದನೆ ಮಾಡಿನೇ ಕೊನೆಗೆ ನಾವು ಸಾವಿರಾರು ರೂಪಾಯಿ ಸಂಪಾದನೆವರೆಗೂ ಹೋಗೋಕ್ಕಾಗೋದು. ನಾನು ಹೇಳ್ದಂಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋದಾಗ ನಾವು ಸಾವಿರಾರು ರೂಪಾಯಿನ ಸಂಪಾದನೆ ಮಾಡ್ಬೋದು ಅಲ್ವಾ. ಹಾಗಾಗಿ ಇನ್ನೊಬ್ರ ಹತ್ರ ಕೈ ಚಾಚೋದನ್ನು ಬಿಡಿ, ನೀವೇ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಂಡು ಸಂಪಾದನೆ ಮಾಡಿ, ನೀವೇ ಏನಾದರೂ ಸ್ವಂತವಾಗಿ ಪರ್ಚೇಸ್ ಮಾಡಿ. ಇವಾಗ ಬರ್ತಡೇಗೆ ನಿಮ್ಮ ಮಕ್ಕಳಿಗೆ ನೀವೇ ಕೈಯಾರೆ ಏನಾರು ಕೊಡಿಸ್ದಾಗ ಅದು ಕೊಡಿಸಿ ನೋಡಿ ಎಷ್ಟು ಖುಷಿ ಸಿಗುತ್ತೆ, ಎಷ್ಟು ಸಂತೋಷ ಸಿಗುತ್ತೆ, ಅದರ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅದು, ಓಕೆನಾ. ಆ ಥರ ನೀವು ಒಂದು ಕೆಲಸ ಮಾಡಿ ಅರ್ನಿಂಗ್ ಮಾಡಿ, ಆ ಥರ ಒಂದಷ್ಟು ಅಮೌಂಟ್ನ ಸೇವಿಂಗ್ ಮಾಡಿ, ಅದರಲ್ಲಿ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಹಸ್ಬೆಂಡ್ಗೆ ಆಗಲಿ ಒಂದು ಸರ್ಪ್ರೈಸಿಂಗಾಗಿ ಏನಾದರೂ ಕೊಟ್ಟಾಗ ಅದರಲ್ಲಿ ಆಗೋ ಖುಷಿನೇ ಬೇರೆ, ಓಕೆನಾ. ಈ ಥರ ಸುಮ್ಮನೆ ವೇಸ್ಟಾಗಿ ಟೈಮ್ ಮಾಡ್ತಾ ಇರೋರು ಇದ್ದರೆ ಹೆಣ್ಮಕ್ಳು ಈಗಲೇ ಅದಕ್ಕೆ ಒಂದು ಸ್ಟಾಪ್ ಕೊಡಿ. ಮುಂದಕ್ಕೆ ಟೈಲರಿಂಗೇ ಅಂತ ಹೇಳಲ್ಲ ನಾನು, ತುಂಬ ಇದ್ದಾವೆ, ಅದರಲ್ಲಿ ನಾನು ಸುಮಾರು ವೀಡಿಯೋಗಳು ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಟ್ರೈ ಮಾಡಿ, ಓಕೆನಾ. ತುಂಬ ವೀಡಿಯೋಸ್ ಹಾಕಿದ್ದೀನಿ, ಮೋಟಿವೇಶನ್ ವೀಡಿಯೋಗಳು, ಟೈಲರಿಂಗ್ದು, ಬ್ಯಾಗ್ ಸ್ಟಿಚ್ ಮಾಡೋದು, ಇಲ್ಲ ಕೀ ಬಂಚ್ ಸ್ಟಿಚ್ ಮಾಡೋದು, ಈ ಥರ ತುಂಬ ವೀಡಿಯೋಗಳಿದ್ದಾವೆ, ಓಕೆನಾ. ಆ ಥರದ್ರಲ್ಲಿ ನಿಮಗೆ ಈಸಿ ಆಗೋದು, ಕಡಿಮೆ ಬಂಡವಾಳದಲ್ಲಿ ಏನು ಮಾಡ್ಬೋದು ಅಂತ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಮಾಡಿ, ಓಕೆನಾ. ನೀವು ಯಾವ ಥರ ನೀವೇ
ಹೌಸ್ ವೈಫು ವರ್ಕಿಂಗ್ ವುಮೆನ್ ಎರಡೂ ಆಗೋಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಈ ಥರ ಟ್ರೈ ಮಾಡ್ಬೋದು. ಓಕೆನಾ. ನಾವಿವಾಗ ಹಿಂಗೆ ಹೌಸ್ ವೈಫು ಈ ಕಡೆ ವರ್ಕಿಂಗ್ ವುಮೆನು ಎರಡೂ ಆಗಿದ್ದೀವಿ. ನೀವು ಆ ಥರ ಆಗೋಕ್ಕೆ ಟ್ರೈ ಮಾಡಿ, ಅದರಿಂದ ನಿಮಗೆ ಉಪಯೋಗ ಇದೆ. ಓಕೆನಾ. ಕೆಲವರೆಲ್ಲ ಬರೀ ವರ್ಕಿಂಗೇ ಇಷ್ಟಪಡ್ತಾರೆ, ಹೌಸ್ ವೈಫ್ ಮನೇಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಕೆಲವ್ರು ಮನೆ ಕೆಲಸ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ನೀವು ಒಂದು ಸ್ವಲ್ಪ ಅರ್ನಿಂಗ್ನ ಮಾಡ್ಕೋಬೋದು. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.